ಪ್ರಖ್ಯಾತಿಗಳಾದ ಹೊಸ ಸುಗ್ಗಿ ಬಂದಿದೆ, ನವಧಾನ್ಯ ತಂದಿದೆ, ಸುವಾಲೆ ಹಾಡಿದೆ, ಈ ಕಾರ್ಯಕ್ರಮದಲ್ಲಿ ಬಾಗಿನ ಕಾದಿದೆ, ಕಾರ್ಯಕ್ರಮ ಏನ್ ಮಾಡುವ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ದಯಮಾಡಿ ಕಳಿಸಿಕೊಡು ಗಂಗೆಯ, ಅವಳೊಮ್ಮೆ ನೋಡಲವಳ ತಂಗಿಯ, ಪಾಲ್ಗೊಂಡು ನಮ್ಮ ಬೆಳೆ ಉಳಿಸುವ ಕಾವೇರಿ ನಿನ್ನ ಗಂಗೆಯ ನಿಜ ಸೋದರಿ, ಅವಳ ಮಡಿಲ ತುಂಬಬೇಕು ಶಂಕರ, ದಯಮಾಡಿ ಕಳಿಸಿಕೊಡು ಗಂಗೆಯ, ಅವಳೊಮ್ಮೆ ನೋಡಲವಳ ತಂಗಿಯ. ಈ ಚಿತ್ರದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಆ ಕ್ಯಾಲೆಂಡರ್ನ ಪ್ರತಿಯೊಬ್ಬರಿಗೂ ತಿಳಿಸಿದ್ರು. ಕ್ಯಾಲೆಂಡರ್ ಕೂಡ ವಿಶೇಷ ಹಾಗೂ ವಿಭಿನ್ನವಾಗಿತ್ತು. ಅದು ಮುಂದಿನ ಈ ರೀಲ್ನಲ್ಲೇ ಕಾಣಿಸುತ್ತೆ. ವಿಶೇಷವಾದಂಥ ಏನೋ 50 ಕ್ಯಾಲೆಂಡರ್ ಅದೇ ರೀತಿಯಲ್ಲಿ ನೇಮಕ ಮಾಡ್ತಿದ್ದಾರೆ. ಚೆನ್ನಾಗಿದೆ ಕ್ಯಾಲೆಂಡರ್. ಹಾಗೂ ಪ್ರತಿಯೊಬ್ಬರಿಗೂ ಈ ಹಬ್ಬದ ಸಡಗರ ಸಂಭ್ರಮವನ್ನು ದಿನ ತಿರುಗುವ ಲೋಕಕ್ಕೆ ನೀನು ಪ್ರಮುಖ ಪಾತ್ರಧಾರಿಗಳಾಗಿದ್ದು ದಿನವಿಡೀ ಜ್ಞಾನಕ್ಕೆ ಕುಳಿತರೆ ತಾಯಿ ಗೌರಿ ತಾಯಿ ನಮಗೆ ಆಸರೆ. ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ್ರು. ನಿನ್ನ ಕೈಸರೆ ಲೋಕ ನೆಮ್ಮದಿ, ನಿನ್ನ ನಗಿಸು ಗೌರಿಯೇ ನಮಗೆ ಶ್ರೀನಿಧಿ. ಎಲ್ಲ ಒಂದೇನಾ? ದಯಮಾಡಿ ಕಳಿಸಿಕೊಡು ಗೌರಿಯ, ಅವಳೊಮ್ಮೆ ನೋಡದವಳ ತಂಗಿಯ. ಸಮಾಜ ಸೇವೆ ಶಿಬಿರವನ್ನು ಏರ್ಪಡಿಸಿದ್ವಿ. ಅಲ್ಲಿ ಬಂದಂಥ ಎಷ್ಟೋ ಪರೀಕ್ಷಾರ್ಥಿಗಳು ಮೆಟ್ರೋ ಪರೀಕ್ಷಾರ್ಥಿಗಳಿಂದ ಅವರಿಗೆ ಈಗ ಕರ್ನಾಟಕ ವಿತರಣೆ ಕಾರ್ಯಕ್ರಮ ಉಸಿರಾಡುವ ಜೀವನ ನಿನ್ನದು, ಕೂಡಿ ಬಾಳೋ ಹರುಷವೆಂದು ನಮ್ಮದು, ಜಗಬುರಿಸುವ ಸೂರ್ಯನ ಮಾಡಿದೆ, ನಾವು ಸುಡದ ಹಾಗೆ ದೂರ ಇರಿಸಿದೆ. ನಾವು ಮಾಡೋ ಪಾಪವ ಮೋಡ ಮಾಡಯ್ಯ, ಮೋಡದಿಂದ ಕರುಣೆಯ ಮಳೆಯ ಸುರಿಸಯ್ಯ. ಈ ಸುಗ್ಗಿ ಮುಗಿದಿದೆ, ಸಮಾಜ ಸೇವೆಯ ಕುರಿತುಗಳೊಂದಿಗೆ ಬೇಸಾಯ ಕಾದಿದೆ, ಬೆಂಗಾವಲಾಗಿ ನಿಂತು ತೋಳಲ್ಲಿ ಬಲವಿದೆ, ಮಳೆರಾಯ ಬೇಕಿದೆ. ಎಲ್ಲ ಕಾರ್ಯ ದಯಮಾಡಿ ಕಳಿಸಿಕೊಡು ವರ್ಣನ, ಭೂತಾಯ ಹಸಿರು ಮಾಡು ಕರುಣನ, ನಮ್ಮ ಬೆಳೆ ಉಳಿಸುವ ಕಾವೇರಿ ಮಳೆರಾಯನ ಪ್ರಿಯ ಸೋದರಿ, ಅವನ ಪಾದ ತೊಳೆಯಬೇಕು ಶಂಕರ. ದಯಮಾಡಿ ಕಳಿಸಿಕೊಡು ವರ್ಣನ, ಭೂತಾಯ ಹಸಿರು ಮಾಡು ಕರುಣನ. ಅವ್ರ ಮುಖಾಂತರ ಪ್ರಾರಂಭ ಮಾಡೋಣ. ಕಾರ್ಯಕ್ರಮದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಈಗ ಕನ್ನಡಕ ವಿತರಣೆ, ಕಬ್ಬಿನ ವಿತರಣೆ, ಹಾಗೆ ಹೊಸ ವರ್ಷದ ಕ್ಯಾಲೆಂಡರ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಉಚಿತ ಕನ್ನಡಕವನ್ನು ಸ್ವೀಕರಿಸಿದ
ದಯವಿಟ್ಟು ಎಲ್ಲ ಗ್ರಾಮಸ್ಥರು ಆಲೋಚಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅನಂತ ಫೌಂಡೇಶನ್ ಅಡಿಯಲ್ಲಿ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗ್ರಾಮಸ್ಥರು ಉಚಿತವಾಗಿ ಕನ್ನಡಕವನ್ನು ಸ್ವೀಕರಿಸಬಹುದು ಹಾಗೂ ಉಚಿತವಾಗಿ ಹೊಸ ವರ್ಷದ ಕ್ಯಾಲೆಂಡರ್ ವಿಸ್ತರಿಸಲಾಗಿದೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಬಂದು ಪಾಲ್ಗೊಳ್ಳಬೇಕು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಿಂಗೆ ಬಂದ್ಬಿಡಿ, ಹಿಂಗೆ ಬಂದ್ಬಿಡಿ. ನಾನು ಸ್ವಲ್ಪ ಹಿಂಗೆ ಬನ್ನಿ. ಹಾ ನೋಡಿ ಹಿಡ್ಕೊಳ್ಳಿ. ಈ ಕಡೆ ಫೋನ್ ನಂಬರ್ ಇಲ್ಲ. ಮೇಡಮ್ ಈ ಕಡೆ ತಿರುಗಿ ಹಂಗೆ ಹಿಡ್ಕೊಳ್ಳಿ. ನೋಡಿ ಇಸ್ಕೊಳ್ಳಿ. ಇಲ್ಲಿ ಬಿಡಿ. ಈ ಕಡೆ ತಿರ್ಗಿ ಹಂಗೆ ಹಂಗೆ ಇಟ್ಕೊಳ್ಳಿ. ಈಗ ತಿರ್ಗಿ ಕೈ ಇಟ್ಕೊಳ್ಳಿ ಹಂಗೆ. ಹಾ ಇಲ್ಲಿ ತಿರ್ಗಿ, ನನ್ನ ಕಡೆ ತಿರ್ಗಿ. ಹಾ ಸೂಪರ್. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹಾಗೆ ಇವತ್ತು ಕನ್ನಡಕ ವಿತರಣೆ ಮಾಡ್ತಾ ಇದ್ದಾರೆ ಅನಂತ ಫೌಂಡೇಶನ್ ವತಿಯಿಂದ. ನೀವು ಮೊದಲೇ ಟೆಸ್ಟ್ ಮಾಡಿಸಿದ್ರಾ? ಇವಾಗ ಮೊದಲು ಇವಾಗ ಹೆಂಗಿದೆ ದೃಷ್ಟಿ? ಚೆನ್ನಾಗಿ ಕಾಣಿಸ್ತಾ ಇದೆ. ಧನ್ಯವಾದಗಳು ಬ್ರದರ್. ನಮಸ್ಕಾರ. ಅನಂತ ಫೌಂಡೇಶನ್ ವತಿಯಿಂದ ಈ ಒಂದು ಕನ್ನಡಕ ವಿತರಣೆ ಮಾಡಿದ್ದಾರೆ. ನಿಮ್ಗೆ ಕಣ್ಣು ಮೊದಲು ಟೆಸ್ಟ್ ಮಾಡಿಸಿದ್ರಾ? ಇದೇ ಫಸ್ಟ್. ಅಲ್ಲ ನೀವು ಎಲ್ಲಿ ಟೆಸ್ಟ್ ಮಾಡಿಸಿದ್ರಿ? ಇಲ್ಲೇ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಹಾಗೆ ಮಾಡಿಸಿದ್ರಾ? ಇವಾಗ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕನ್ನಡಕ ತೆಗೆದ್ಮೇಲೆ ಮಾಮೂಲಿ ಆಗಿರುತ್ತಾ ಅಥವಾ ಕನ್ನಡಕ ಹಾಕಿದ್ಮೇಲೆ ಚೆನ್ನಾಗಿರುತ್ತಾ? ಗ್ರಾಮಸ್ಥರಿಗೆ ಹಾಗೂ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಸಡಗರದ ಈ ದಿನದಂದು ಸಂಕ್ರಾಂತಿ ಸಡಗರ ಹೆಚ್ಚಲಿಕ್ಕಾಗಿಯೇ ಕಬ್ಬಿನ ವಿತರಣೆಯನ್ನ ಮಾಡಲಾಯಿತು. ಇಲ್ಲಿ ಚನ್ನಕೃಷ್ಣರವರಿಂದ ಎಲ್ಲ ಪ್ರತಿಯೊಂದು ಮಹಿಳೆಯರಿಗೆ, ಗ್ರಾಮಸ್ಥರಿಗೆ, ದಾರಿ ಯುವಕರಿಗೆ, ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕಬ್ಬನ್ನು ವಿತರಿಸಿ ತಮ್ಮ ಸಂಕ್ರಾಂತಿ ಹಬ್ಬದ ಸಡಗರವನ್ನು ಹಂಚಿಕೊಂಡ್ರು. ಇದು ಸಂಕ್ರಾಂತಿ ಹಬ್ಬಕ್ಕೆ ಅನಂತ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಚನ್ನಕೃಷ್ಣ ಅವರು ಹಾಗೂ ಅವರ ಶ್ರೀಮತಿಯವರು ಮತ್ತು ಅವರ ಸ್ನೇಹಿತ ಬಳಗದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇಲ್ಲಿ ಕೇವಲ ಗ್ರಾಮಸ್ಥರು ಅಂತಾನೆ ಅಲ್ಲ, ಯಾವುದೇ ಗಾಡಿ ಬರ್ತಕ್ಕಂಥ ಸಕಲರಿಗೂ ಈ ಕಬ್ಬನ್ನು ವಿತರಣೆ ಮಾಡ್ತಾ ತಮ್ಮ ಸಂಸ್ಥೆಯ ಹಾಗೆ ಸಂಸ್ಥೆಯ ಸಹಪಾಠಿಗಳ ಸಡಗರವನ್ನು ಪ್ರತಿಯೊಬ್ಬರ ಜೊತೆಯಲ್ಲೂ
ಹಂಚ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಚೆನ್ನಕೃಷ್ಣರವರ ಸಮಾಜ ಸೇವೆಗೆ ಮತ್ತೊಂದು ಮುಕುಟ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ 1 ಅಥವಾ 2 ಕಾರ್ಯಕ್ರಮ ಮಾಡೋಷ್ಟಕ್ಕೆ ತಂಡ ಹೊಡೆದ್ಬಿಡ್ತವೆ ಎಷ್ಟೋ ಸಂಸ್ಥೆಗಳು, ಸಂಘಟನೆಗಳು. ಆದರೆ ಚೆನ್ನಕೃಷ್ಣರವರು ಸತತವಾಗಿ ತಿಂಗಳಿಗೆ 1 ಅಥವಾ 2 ತಿಂಗಳಿಗೆ 1, 3 ತಿಂಗಳಿಗೆ 2 ಈ ರೀತಿ ಸತತವಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ಸಮಾಜ ಸೇವೆಯೊಟ್ಟಿಗೆ ತಮ್ಮ ಸಮಾಜ ಸೇವೆ ತುಡಿತವನ್ನು ಯಾರ್ಯಾರು ಫಲಾನುಭವಿಗಳಿರ್ತಾರೆ, ಯಾವ್ಯಾವ ರೀತಿ ಇರ್ತಾರೆ, ಸರ್ಕಾರದ ಯೋಜನೆಯಿಂದ ಹಿಡಿದು ಸಕಲವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಚೆನ್ನಕೃಷ್ಣರವರು ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಹಾಗಾಗಿ ಶ್ರೀಯುತ ಚೆನ್ನಕೃಷ್ಣರವರು ತಮ್ಮ ಅನಂತ ಫೌಂಡೇಶನ್ ಸಂಸ್ಥೆಯಡಿ ಈ ರೀತಿ ಅನೇಕ ಸಾಮಾಜಿಕ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ನಿಜವಾಗಲೂ ಇಂಥವ್ರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವನ್ನ ಕೊಡಬೇಕು. ಕೊಟ್ಟು ಇನ್ನೂ ಉನ್ನತ ಮಟ್ಟದಲ್ಲಿ ಸಮಾಜ ಸೇವೆಗೆ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಕುಪ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಚಾನೆಲ್ನಿಂದ ಒಂದು ಶುಭ ಸಂದೇಶ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಹಾಗೆ ಇವರ ಕಾರ್ಯಕ್ಷಮತೆ ಈಗ ನಿಂತಿನ ಮತ್ತೆ ಇದು ಮುಂದುವರಿತಾ ಹೋಗುತ್ತೆ. ನೋಡಿ, ಈಗ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಅವ್ರಿಗೆ ಹೆಸರು ಪ್ರಚಾರ ಜಾಸ್ತಿ ಬೇಕಿಲ್ಲ. ತಮ್ಮ ಅನುಯಾಯಿಗಳು, ತಮ್ಮ ಸಹಪಾಠಿಗಳು ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು. ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಕ್ಕಂಥ ಯಾರಾದರೂ ಅಧ್ಯಕ್ಷರಿದ್ರೆ ಅದು ಇವರೇ ಅಂತ ಹೇಳ್ಬೋದು. ನೋಡಿ, ಎಲ್ಲರನ್ನೂ ಮುಂದೆ ಬಿಡ್ತಾರೆ, ಅವ್ರು ಜಾಸ್ತಿ ಮುಂದೆ ಇರೋದಿಲ್ಲ. ಇದು ಅವರ ಒಂದು ವ್ಯಕ್ತಿತ್ವದ ಸಂಕೇತ ಅಂತ ಹೇಳ್ಬೋದು. ಹಾಗೆ ಕ್ಯಾಲೆಂಡರ್ಗಳನ್ನ ಮಾಡಿಸಿದ್ದಾರೆ ದೊಡ್ಡದಾಗಿ, ಚೆನ್ನಾಗಿದೆ ಕ್ಯಾಲೆಂಡರ್, ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಉತ್ಸವಗಳು, ಹಬ್ಬ, ಹರಿದಿನ, ರಜಾದಿನ ಎಲ್ಲವೂ ಒಂದು ಸರ್ಕಾರಿ ಕ್ಯಾಲೆಂಡರ್ ಯಾವ ರೀತಿ ಇರುತ್ತೆ ಅದೇ ಥರ ಮಾಡಿ ಜನಗಳಿಗೆ ಉಚಿತವಾಗಿ ಕ್ಯಾಲೆಂಡರ್ ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲವೂ ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಚಿಕ್ಕದಾದರೂ ಚೊಕ್ಕವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಕಾರ್ಯಕ್ರಮಗಳು. ಸುಮ್ಮನೆ ಇರಬಾರ್ದು ಮನುಷ್ಯ, ನಮ್ಮಿಂದ ಏನಾಗುತ್ತೆ ಅದನ್ನು ಪ್ರತಿಫಲ ಇಲ್ಲದೆ ಸಮಾಜಕ್ಕೆ ನನ್ನ ಕೊಡುಗೆ ಏನಾದರೂ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅನಂತ ಫೌಂಡೇಶನ್ ವತಿಯಿಂದ ಚೆನ್ನಕೃಷ್ಣರವರು ಹಾಗೂ ಅವರ ಸಹಪಾಠಿಗಳು ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಎಲ್ಲ ಭಗವಂತ ಶ್ರೇಯಸ್ಸು, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ 12 ಮಾತು ಮುಗಿಸ್ತೇನೆ. ಅಷ್ಟು ಇಷ್ಟ ಹೋದರು ಊರಿಗೆ ಅನ್ನ ನೀಡೋದು. ಟೆಸ್ಟಿಂಗ್ ಕನ್ನಡಕನಾ? ಹೌದು. ನೀವು ಯಾವಾಗ ಟೆಸ್ಟ್ ಮಾಡಿಸಿದ್ರೆ? ನಾನು ಮಾಡಿಸಿದ್ರೆ ಒಂದು 15 ದಿನ 20 ದಿನ ಆಯ್ತು. ಹೌದಾ? ಆ ಕನ್ನಡಕ ಹಾಕೊಳ್ಳೋದಕ್ಕೆ ಮೊದಲು ಯಾವ ರೀತಿ ಕಾಣಿಸ್ತಾ ಇತ್ತು? ಮೊದಲು ಅಕ್ಷರ ಕಾಣಿಸ್ತಾ ಇರಲಿಲ್ಲ. ಹಾ, ಈಗ ಒಂದು ಸ್ವಲ್ಪ ಕನ್ನಡಕ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹಾ, ಚೆನ್ನಾಗಿರೋದು ಮಾಡಿಕೊಟ್ಟಿದ್ದಾರೆ. ಯಾವ ಸಂಸ್ಥೆಯಿಂದ ಕೊಟ್ಟಿದ್ದಾರೆ? ಅನಂತ ಫೌಂಡೇಶನ್ ಕಡೆಯಿಂದ ಕೊಟ್ಟಿದ್ದಾರೆ. ಹಾ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಏಕೆ
ಎಲ್ಲಿ